ಸರ್ಕಾರವು ತನ್ನ ನೌಕರರು ಮತ್ತು ಪಿಂಚಣಿದಾರರಿಗೆ ವರ್ಷಕ್ಕೆ 2 ಬಾರಿ ಡಿಎ ಮತ್ತು ಡಿಆರ್ ಹೆಚ್ಚಳವನ್ನು ಘೋಷಿಸುವುದು ಸಾಮಾನ್ಯವಾಗಿ ಹೋಲಿ ಅಥವಾ ದೀಪಾವಳಿ ಸಮಯದಲ್ಲಿ ಈ ಘೋಷಣೆ ಬರುತ್ತದೆ. ಆದರೆ ಈ ಬಾರಿ ಹೋಲಿ ಕಳೆದ ಬಳಿಕವೂ ಡಿಎ ಕುರಿತು ಯಾವುದೇ ಮಾಹಿತಿ ಹೊರಬರದಿರುವುದು ಉದ್ಯೋಗಿಗಳಲ್ಲಿ ಆತಂಕ ಹೆಚ್ಚಿಸಿದೆ. ಏಪ್ರಿಲ್ ಮೊದಲ ವಾರವು ಮುಗಿದರೂ ಡಿಎ ಮತ್ತು ಡಿಆರ್ ಕುರಿತು ಕೇಂದ್ರ ಸರ್ಕಾರದಿಂದ ಯಾವುದೇ ಅಧಿಕೃತ ಪ್ರಕಟಣೆ ಇಲ್ಲ. ಇದರಿಂದ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ನಿರಾಶರಾಗಿದ್ದಾರೆ. ಹೆಚ್ಚುತ್ತಿರುವ ದರ ಏರಿಕೆಯನ್ನು ಸಮತೋಲನಗೊಳಿಸಲು ಸರ್ಕಾರ ಡಿಎ ನೀಡುತ್ತದೆ. ಅದೇ ರೀತಿ ಪಿಂಚಣಿದಾರರಿಗೆ ಡಿಆರ್ ನೀಡಲಾಗುತ್ತದೆ. ಇದು ಮೊದಲು ವೇತನದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಪ್ರತಿ ವರ್ಷ ಮೊದಲಾರ್ಧದಲ್ಲಿ ಹೋಳಿ ಸಮಯದಲ್ಲಿ ಮತ್ತು ಎರಡನೇ ಅರ್ಧದಲ್ಲಿ ದೀಪಾವಳಿ ಸಮಯದಲ್ಲಿ ಡಿಎ ಹೆಚ್ಚಳವನ್ನು ಘೋಷಿಸುವುದು ರೂಢಿ. ಯಾವಾಗ ಘೋಷಣೆ ಮಾಡಿದರೂ ಜನವರಿ 1 ಮತ್ತು ಜುಲೈ 1ರಿಂದ ಬಾಕಿಯೊಂದಿಗೆ ಜಾರಿಗೆ ತರಲಾಗುತ್ತದೆ. ಆದರೆ ಈ ಬಾರಿ ಪರಿಸ್ಥಿತಿ ವಿಭಿನ್ನವಾಗಿದೆ. ಸಾಮಾನ್ಯವಾಗಿ ಹೋಲಿ ಸಮಯದಲ್ಲಿ ಬರುತ್ತಿದ್ದ ಡಿಎ ಘೋಷಣೆ ಈ ಬಾರಿ ವಿಳಂಬವಾಗಿದೆ. ಹೋಲಿ ನಡೆದದ್ದು ಬಹಳ ದಿನಗಳಾದರೂ ಯಾವುದೇ ಮಾಹಿತಿ ಇಲ್ಲ. ಇದರಿಂದ ಉದ್ಯೋಗಿಗಳಲ್ಲಿ ಹಲವು ಅನುಮಾನಗಳು ಮೂಡಿವೆ. ಈ ಬಾರಿ ಡಿಎ ಹೆಚ್ಚಳವೇ ಇರಲಿದೆಯೇ? ಇದ್ದರೆ ಯಾವಾಗ ಅಥವಾ ಇನ್ನಷ್ಟು ಕಾಯಬೇಕೇ ಎಂದು. 7ನೇ ವೇತನ ಆಯೋಗ ಜಾರಿಗೆ ಬಂದ ಬಳಿಕ ಇಷ್ಟು ವಿಳಂಬ ಆಗಿರುವುದು ಅಪರೂಪ. 2025ರಲ್ಲಿ ಮಾರ್ಚ್ 28ರಂದು ಮತ್ತು 2024ರಲ್ಲಿ ಏಪ್ರಿಲ್ 3ರಂದು ಡಿಎ ಘೋಷಣೆಯಾಗಿತ್ತು. ಆದರೆ ಕೋವಿಡ್ ಸಮಯದಲ್ಲಿ ಮಾತ್ರ ಸುಮಾರು 17ರಿಂದ 18 ತಿಂಗಳು ಡಿಎ ಹೆಚ್ಚಳವನ್ನು ಸ್ಥಗಿತಗೊಳಿಸಲಾಗಿತ್ತು. ಆ ಸಮಯದಲ್ಲಿ ಬಾಕಿ ಹಣವನ್ನು ಇನ್ನೂ ನೀಡಲಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಜಾಗತಿಕ ಉದ್ವಿಗ್ನತೆಗಳ ನಡುವೆ ಮತ್ತೆ ಡಿಎ ಹೆಚ್ಚಳದಲ್ಲಿ ವಿಳಂಬವಾಗುತ್ತಿದೆಯೇ ಎನ್ನುವ ಭಯ ವ್ಯಕ್ತವಾಗಿದೆ. ಡಿಎ ಹೆಚ್ಚಳವನ್ನು ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ AICPI IW ಆಧಾರವಾಗಿ ನಿರ್ಧರಿಸಲಾಗುತ್ತದೆ. ಈ ಲೆಕ್ಕಾಚಾರದ ಪ್ರಕಾರ ಈ ಬಾರಿ ಡಿಎ 58%ದಿಂದ 60%ಕ್ಕೆ ಅಂದರೆ 2% ಹೆಚ್ಚಳ ಏರಿಕೆಯಾಗುವ ಸಾಧ್ಯತೆಗಳು ಇರುತ್ತವೆ. ತಜ್ಞರ ಪ್ರಕಾರ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿ ಮತ್ತು 8ನೇ ವೇತನ ಆಯೋಗದ ಬದಲಾವಣೆಯ ಹಿನ್ನೆಲೆ ಈ ವಿಳಂಬಕ್ಕೆ ಕಾರಣವಾಗಿರಬಹುದು. ಏಪ್ರಿಲ್ 2ನೇ ವಾರದಲ್ಲಿ ಡಿಎ ಹೆಚ್ಚಳದ ಬಗ್ಗೆ ಘೋಷಣೆ ಬರಬಹುದೆಂದು ನಿರೀಕ್ಷಿಸಲಾಗಿದೆ. ಒಟ್ಟಿನಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಈಗ ಸರ್ಕಾರದ ನಿರ್ಧಾರಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.